ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ಜನಸ್ಪಂದನ ಸಭೆ ಜನರಿಗೆ ಸಹಕಾರಿಯಾಗಲಿ, ನೆಪ ಮತ್ತು ಕಾಟಾಚಾರಕ್ಕೆ ಸಲ್ಲ, ಶಾಸಕ ದೊಡ್ಡಂಗೌಡ ಎಚ್ ಪಾಟೀಲ್ ಹೇಳಿಕೆ. ಗ್ರಾಮೀಣ ಸೇರಿದಂತೆ ಸ್ಥಳೀಯ ಸಮಸ್ಯೆಗಳನ್ನು ಹೊತ್ತು ಮತ್ತು ಇಲಾಖಾವಾರು ಕೆಲಸ ಕಾರ್ಯಗಳಿಗಾಗಿ ಬರುವ ಸಾರ್ವಜನಿಕರಿಗೆ ಜನಸ್ಪಂದನ ಸಭೆ ಸಹಕಾರಿಯಾಗಬೇಕೇ ಹೊರತು ನೆಪಕ್ಕೆ ಕಾಟಾಚಾರಕ್ಕೆ ನಡೆಯಬಾರದು ಎಂದು ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಹೇಳಿದರು. ಕುಷ್ಟಗಿ ಪಟ್ಟಣದ ಶ್ರೀ ಬುತ್ತಿ ಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಸೋಮವಾರ ನಡೆದ ಜನಸ್ಪಂದನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಅಧಿಕಾರಿಗಳಿಗೆ ಖಡಕ್ಕಾಗಿ ಸೂಚನೆ ನೀಡಿದರು. ಅಧಿಕಾರಿಗಳು ಶಾಂತ ರೀತಿಯಲ್ಲಿ ಸಮಸ್ಯೆ ಇತ್ಯರ್ಥಪಡಿಸಲು ಸ್ಪಂದಿಸಬೇಕು. ರಸ್ತೆ ಸಮಸ್ಯೆ, ಸೇತುವೆ ನಿರ್ಮಾಣ ಸೇರಿದಂತೆ ಮತ್ತಿತರ ಅವಶ್ಯವಿರುವ ಸಮಸ್ಯೆಗಳನ್ನು ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ತಂದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದಾಗ ಸರ್ಕಾರದ ಮಟ್ಟದಲ್ಲಿ ಅವುಗಳನ್ನು ಇತ್ಯರ್ಥಪಡಿಸಲಾಗುವುದು. ಜನರ ದೈನಂದಿನ ಸಮಸ್ಯೆಗಳ ಅರ್ಜಿಗಳನ್ನು ಸ್ಥಳೀಯ ಹಂತದಲ್ಲಿ ಪರಿಹರಿಸಬೇಕು ಎಂದರು. ಗ್ರಾಮೀಣದ ಜನರು ವಿವಿಧ ಇಲಾಖೆಗಳಿಗೆ ತಮ್ಮ ಕೆಲಸ ಕಾರ್ಯಗಳಿಗಾಗಿ ಬರುತ್ತಾರೆ. ಜನ ಕಚೇರಿಗಳಿಗೆ ಅಲೆಯುವುದನ್ನು ತಪ್ಪಿಸುವ ಸಲುವಾಗಿ ಸರ್ಕಾರ ಜನಸ್ಪಂದನೆ ಕಾರ್ಯಕ್ರಮ ಜಾರಿಗೆ ತಂದಿದೆ. ಕುಷ್ಟಗಿ ಪಟ್ಟಣದಲ್ಲಿ ಇದು 2ನೇ ಕಾರ್ಯಕ್ರಮವಾಗಿದ್ದು ಕಾಟಾಚಾರದ ಕಾರ್ಯಕ್ರಮ ಆಗಬಾರದು. ಅಧಿಕಾರಿಗಳು ಸಮಸ್ಯೆಗಳ ಬಗ್ಗೆ ಇಲ್ಲೇ ಪರಿಹಾರ ನೀಡಬೇಕು. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಅವರು ಮಾತನಾಡಿ, ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪರಿಹಾರಕ್ಕಾಗಿ ಬಂದಿರುವ ಅರ್ಜಿಗಳ ಪಟ್ಟಿ ಮಾಡಿಕೊಂಡು ಹಂತ ಹಂತವಾಗಿ ಅರ್ಜಿಯನ್ನು ವಿಲೇವಾರಿ ಮಾಡುತ್ತೇವೆ. ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಪ್ರಯತ್ನ ಮಾಡುತ್ತೇವೆ. ಈ ನಿಟ್ಟಿನಲ್ಲಿ ಹೆಚ್ಚು ಗುಣಾತ್ಮಕವಾಗಿ ಕೆಲಸ ಮಾಡೋಣ ಎಂದರು. ಸ್ಥಳೀಯ ಅಬ್ದುಲ್ ನಹೀಂ ಎಂಬುವರು ಕುಷ್ಟಗಿ ತಾಲೂಕಿನಲ್ಲಿ ವಿಂಡ್ ಪವರ್ ಕಂಪನಿಗಳ ಹಾವಳಿ ಮಿತಿ ಮೀರಿದೆ, ಅವುಗಳಿಗೆ ಕಡಿವಾಣ ಹಾಕಬೇಕು. ಕಂಪನಿಯವರು ರೈತರಿಗೆ ಮೋಸ ಮಾಡಿ ಜಮೀನುಗಳನ್ನು ಲೀಸ್ಗೆ ಪಡೆಯುತ್ತಿದ್ದಾರೆ. ಅಧಿಕಾರಿಗಳು ಪರಿಶೀಲನೆ ಮಾಡಿ ಅಗತ್ಯ ಕಂಪನಿ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದರು. ಜಿ ಗಂಗನಾಳ್ ಗ್ರಾಮದಲ್ಲಿ ಶವ ಹೂಳಲು ಜಾಗವಿಲ್ಲ, ಸ್ಮಶಾನಕ್ಕೆ ಜಾಗೆ ಒದಗಿಸಬೇಕು ಎಂದು ಅಧಿಕಾರಿಗಳ ಗಮನಕ್ಕೆ ತಂದರು. ಕಳಮಳ್ಳಿ ಗ್ರಾಮದ ಜ್ಞಾನಪ್ಪ ಎಂಬುವರು 2018-19 ಸ್ವಸ್ತಿಕ ಭತ್ಯೆ ನೀಡುವಂತೆ ದೂರು ನೀಡಿದರು. SSLC ಮುಗಿಸಿದ 19 ವರ್ಷದ ಅಕ್ಬರ್ ಪಾಷಾ ಎಂಬ ಯುವಕನು ತನ್ನ ತಾಯಿ ವಿಶೇಷ ಚೇತನರಾಗಿದ್ದು ಪೋಷಣೆ ಕಷ್ಟ ಸಾಧ್ಯವಾಗಿದೆ, ಹಾಗಾಗಿ ತನಗೆ ಉದ್ಯೋಗ ನೀಡುವಂತೆ ಮನವಿ ಮಾಡಿಕೊಂಡಿರುವುದು ಸಭೆಯ ಗಮನ ಸೆಳೆಯಿತು. ಸ್ಥಳೀಯ ಶಿವಕುಮಾರ್ ಗಂಧದಮಠ ಎಂಬುವರು ಕುಷ್ಟಗಿ ಪುರಸಭೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ, ಇರುವ ಬೆರಳಿಕೆ ಸಿಬ್ಬಂದಿ ದುಡ್ಡು ಕೊಟ್ಟರೆ ಮಾತ್ರ ಸಾರ್ವಜನಿಕರ ಕೆಲಸ ಮಾಡುತ್ತಿದ್ದಾರೆ, ಇಲ್ಲದಿದ್ದರೆ ಕಚೇರಿಗೆ ಅಲೆದಾಡಿಸುತ್ತಾರೆ ಎಂದು ಪುರಸಭೆಯ ಭ್ರಷ್ಟಾಚಾರ ಬಯಲಿಗೆಳೆದರು. ಇದಕ್ಕೆ ಧ್ವನಿಯಾದ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್, ಪುರಸಭೆಯಲ್ಲಿ ಭ್ರಷ್ಟಾಚಾರ ಆರೋಪಗಳು ಹೆಚ್ಚಾಗಿವೆ. ಈ ನಿಟ್ಟಿನಲ್ಲಿ ಜಿಲ್ಲಾ ಅತಿಥಿ ಶಿಕ್ಷಕರಿಗೆ 8 ತಿಂಗಳುಗಳಿಂದ ವೇತನ ನೀಡಿಲ್ಲ. ತೋಟದ ಮನೆಗೆ ವಿದ್ಯುತ್ ನೀಡುವ ಕುರಿತು ಹಿರೇಮನ್ನಾಪುರ ಗ್ರಾಮದಲ್ಲಿ ರುದ್ರಭೂಮಿಗೆ ಜಮೀನು ನೀಡುವಂತೆ ಸೇರಿದಂತೆ ವಿವಿಧ ಬೇಡಿಕೆಗಳ ಕುರಿತು 200ಕ್ಕೂ ಅಧಿಕ ಅರ್ಜಿಗಳು ಬಂದಿದ್ದವು. ಅದರಲ್ಲಿ ಕೆಲವು ಸ್ಥಳೀಯವಾಗಿ ವಿಲೇವಾರಿ ಮಾಡಲಾಯಿತು, ಇನ್ನು ಕೆಲವುಗಳನ್ನು ಹಂತ ಹಂತವಾಗಿ ಮಾಡುವುದಾಗಿ ಇಲಾಖೆಯ ಮೂಲಗಳಿಂದ ತಿಳಿದು ಬಂತು. ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಟಿ ಕೃಷ್ಣಮೂರ್ತಿ, ಉಪ ವಿಭಾಗಾಧಿಕಾರಿ ಕ್ಯಾಪ್ಟನ್ ಮಾಲ್ಗಿತ್ತಿ, ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ, ತಾಲೂಕ್ ಪಂಚಾಯಿತಿ ಇಒ ಉಮೇಶ್ ಹಿರೇಮಠ, ಬಿಇಒ ಉಮಾದೇವಿ ಬಿ ಬಸಾಪುರ್, PSI ಹನುಮಂತಪ್ಪ ತಳವಾರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹಳ್ಳಿ ಪ್ರದೇಶದಿಂದ ಬಂದಿರತಕ್ಕಂಥ, ಗ್ರಾಮಾಂತರ ಪ್ರದೇಶದಿಂದ ಬಂದಿರತಕ್ಕಂಥ ಹಲವಾರು ಜನ, ಅದು ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಬೇರೆ ಬೇರೆ ಯಾರೇ ಆಗಿರ್ಬೋದು, ದಿನನಿತ್ಯ ತಹಶೀಲ್ ಕಚೇರಿಗಳಿರ್ತಕ್ಕಂಥದ್ದು, ಇಒ ಕಚೇರಿಗಳಿರ್ತಕ್ಕಂಥದ್ದು, KBಗಳಿಗೆ ಹೋಗ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಎಲ್ಲ ಅನೇಕ ಇಲಾಖೆಗಳಿಗೆ ಅರ್ಜಿ ಇಟ್ಕೊಂಡು ಹೋಗಿ ಅದು ಆಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ದಿನನಿತ್ಯ ತಿರುಗತಕ್ಕಂಥ ಕೆಲಸ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಸರ್ಕಾರ ಆಯಾ ಸ್ಥಳೀಯ ಮಟ್ಟದಲ್ಲಿ ಸಾಧ್ಯವಾದಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗಡೆ ಇವತ್ತು 2ನೇ ಬಾರಿ ಇಲ್ಲಿ ಜನಸ್ಪಂದನೆ ನಡೀತಕ್ಕಂಥದ್ದು. ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನೇರವಾಗಿ ಈಗಾಗಲೇ ಈಶ್ವರ ಹೇಳಿದಾಗೆ
ಯಾಕಂದ್ರೆ ನೇರವಾಗಿ ಇಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾರೆ ನಮ್ಮ ಜನ, ಇಲ್ಲಿ ಬಂದು ಕೊಟ್ಟಾಯ್ತು ಅಂತೇಳಿ. ಯಾಕಂದ್ರೆ ಆನ್ಲೈನ್ ಆಗೋದ್ರಿಂದ ನಿಮಗೆ ಅದರಲ್ಲಿ ದಾಖಲಾತಿ ಉಳಿತದೆ. ದಾಖಲಾತಿ ಮೂಲಕ ಇಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳನ್ನ ಸ್ಥಳೀಯವಾಗಿ ಇಲ್ಲೇ ಶೀಘ್ರವಾಗಿ ಪರಿಹರಿಸ್ತಕ್ಕಂಥದ್ದು. ಆಗದೇ ಇರೋದಕ್ಕೆ ಇಂಬಾರ್ಡ್ ಕೊಟ್ಟು ಹೆಚ್ಚು ದಿನದಲ್ಲಿ ಅದು ಸಮಸ್ಯೆ ಬಗೆಹರ್ತದೆ, ಏನು ಮಾಡೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಸಮಾಲೋಚನೆ ಕೂಡ ಮಾಡ್ತೇವೆ. ಕೇವಲ ನೆಪಕ್ಕೆ ಮಾತ್ರ ಆಗದೇ ಸಮಸ್ಯೆಗಳಿಗೆ ನೇರವಾಗಿ ಸ್ಪಂದನೆ ಆಗಬೇಕು ಮತ್ತು ಸಮಸ್ಯೆ ಬಗೆಹರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಕಾಟಾಚಾರಕ್ಕೆ ಏನಾದರೂ ಜನಸ್ಪಂದನೆ ಮಾಡಿ ಅರ್ಜಿಗಳನ್ನು ಔಷಧಿಸ್ಕೊಂಡು ಹೋಗಿ ಆಯಿತು ಅಂತಕ್ಕಂಥದ್ದಲ್ಲ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಪರಿಹಾರ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಹಾಗಾಗಿನೇ ಈಗ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಬಂದಿದ್ದಾರೆ, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ಇದ್ದಾರೆ. ದಯವಿಟ್ಟು ಇದರಲ್ಲಿ ತಮ್ಮ ಸಮಸ್ಯೆಗಳ ಬಗ್ಗೆ ಇನ್ನೊಂದಿಷ್ಟು ಕೆಲವು ಜನ ಬಂದಿರ್ತಾರೆ, ಇಲ್ಲರಿ ಅವ್ರಾಗ ಆ ಕೆಲಸ ಮಾಡಿದ್ವಿ ಸರಿಯಾಗಿಲ್ಲ, ಈ ಕೆಲಸ ಮಾಡೋಕ್ಕಾಗ್ತೀವಿ ಸರಿಯಾಗಿಲ್ಲ, ಕೆಲಸ ಕಾರ್ಯಗಳ ಬಗ್ಗೆ ನಾನು ನೇರವಾಗಿ ನನ್ನ ಕಚೇರಿ ಇರ್ತೇನೆ ಬಂದು ಮಾತನಾಡಿದೇನು ಪ್ರಶ್ನೆ ಇಲ್ಲ. ಆದರೆ ಜನರ ಸಮಸ್ಯೆಗಳು ಆಗಬೇಕಾಗಿರ್ತಕ್ಕಂಥ ಸಾರ್ವಜನಿಕ ಸಮಸ್ಯೆಗಳು ಏನಿವೆ ಅವ್ರು ಮಾತ್ರ ಇಲ್ಲಿ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಅದಕ್ಕೆ ತಾವು ದಯವಿಟ್ಟು ಸಹಕಾರ ಕೊಡಬೇಕು, ಇದು ಸದುಪಯೋಗ ಕೂಡ ಪಡೆದುಕೊಳ್ಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿ ನಾನು ಇರ್ತಕ್ಕಂಥ ಅಧಿಕಾರಿಗಳು ಕೂಡ ಒಂದು ಸೂಚನೆ ಕೊಡೋದಕ್ಕೆ ಬಯಸ್ತೇನೆ. ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಭಾಳ ನಾವೆಲ್ಲರೂ ಕೂಡ ಶಾಂತವಾಗಿ ಆಲಿಸಿ ಅದಕ್ಕೆ ಏನು ಪರಿಹಾರ ಬೇಕು, ಆಯ್ತಾಯ್ತೇಳಿ ಅಂತಕ್ಕಂಥದ್ದಲ್ಲ. ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ತದೆ ಅಷ್ಟು ಮಟ್ಟಿಗೆ ನಾವು ಆ ಪರಿಹಾರವನ್ನು ಒದಗಿಸ್ಕೊಳ್ತಕ್ಕಂಥ ಕೆಲಸ ಮಾಡಲೇಬೇಕು. ಇವತ್ತು ಇಲ್ಲಿ ಪಿ ಡಿ ಒಗಳಿದ್ದೀರಿ, ಬೇರೆ ಬೇರೆ ಇಲಾಖೆ ಅಧಿಕಾರಿಗಳಿದ್ದೀರಿ, ಎಲ್ಲರೂ ಕೂಡ ಇದೆ. ನಿಮ್ಮ ಮಟ್ಟದಲ್ಲಿ ಅಲ್ಲಿ ಸ್ಥಳೀಯವಾಗಿ ಯಾರಾದರೂ ಜನಪ್ರತಿನಿಧಿ ಅಲ್ಲೇ ಯಾರಾದರೂ ಜನರು ಬಂದರೆ ಅಲ್ಲೇ ಬಗೆಹರಿಸುತ್ತದೆ. ಅಲ್ಲಿ ಏನಾದರೂ ಬಗೆಹರಿದ ಹೋಗಿ ಇಲ್ಲಿಗೆ ಬರ್ತಾರೆ. ಬಹುಶಃ ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕು, ಎಲ್ಲ ಅಧಿಕಾರಿಗಳು ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ನಮ್ಮ ಮಟ್ಟದಲ್ಲಿ ಏನು ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತದೆ ಆ ಒಂದು ಕೆಲಸವನ್ನು ಮಾಡಿದರೆ ಬಹುಶಃ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳು ಇರಲಿಕ್ಕಿಲ್ಲ. ಅಥವಾ ಅಲ್ಲೇನಾದರೂ ನೀವು ಬಲ ಅರಿದಾಡಿಸಿದ್ರೆ ಅದು ಬರ್ರಿ ಇನ್ನೊಂದು ತಾಸು ಬರ್ರಿ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥದ್ದು ನಿಮ್ಮಿಂದ ಸಭಾವು ಬಂದರೆ ಅಥವಾ ನಿಮ್ಮಿಂದ ಏನಕ್ಕೆ ಬಂದರೆ ಜನ ಇಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಆ ಮುಂದಿನ ದಿನಮಾನಗಳಲ್ಲಿ ಅದು ಆಗದೇ ಇರೋ ರೀತಿ ಒಳಗಡೆ ತಾವೆಲ್ಲರೂ ಕೂಡ ಅದು ಎಚ್ಚರಿಕೆಯನ್ನು ಕೂಡ ವಹಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡತಕ್ಕಂಥ ಖಂಡಿತವಾದ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಖಂಡಿತವಾಗಿ ಅಲ್ಲಿ ಎಲ್ಲರೂ ಕೂಡ ಹೆಸರು ಬರೆಸಿ ಅದು ಸೀರಿಯಲ್ ವೈಸ್ ಯಾರ್ಯಾರು ಕಳಿಸಿದರೆ ಏನಾದರೂ ಸಮಸ್ಯೆ ಇದೆ ಆ ಅಧಿಕಾರಿಗಳನ್ನು ಇಲ್ಲೇ ಕಲಿಸಿ ಸಮಸ್ಯೆ ಬಗೆಹರಿಸಲಿಕ್ಕೆ ಕೆಲಸವನ್ನು ಮಾಡ್ತೀವಿ. ಅದು ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಮತ್ತು ಇದು ಸದುಪಯೋಗ ಪಡೆದುಕೊಳ್ಬೇಕು ಅಂತಕ್ಕಂಥ ಮಾತೇಳಿ ಮತ್ತೊಮ್ಮೆ ಒತ್ತಿ ಹೇಳ್ತೇನೆ. ಯಾವುದೇ ಅವಸರ